ಬಸವಣ್ಣವ್ರೆ, ನೀವೆಲ್ಲ ಅಪೀಲ್ ಎಲ್ಲ ಬರೀತಿದ್ರಲ್ಲ, ನಿಮ್ದು ಎಜುಕೇಶನ್ ಎಲ್ಲಿವರೆಗೂ ಆಗಿದೆ? ನಾನು 9ನೇ ಕ್ಲಾಸ್ ಓದಿದ್ದು. ಆದರೆ 9ನೇ ಕ್ಲಾಸ್ ಓದಿದ್ರು ಅನುಭವ ಜಾಸ್ತಿ ತಗೊಂಡಿದ್ದೆ. ಯಾಕಂದರೆ ಕಷ್ಟ ನಷ್ಟ ಸುಖ ಎಲ್ಲದರಲ್ಲಿನ ಅನುಭವ ಪಟ್ಟಿದ್ದೆ. ಅದರಿಂದ ನನಗೆ ಜೈಲಲ್ಲಿ ಹೋಗಿದ್ದಾಗ ಆ ಅರ್ಜಿ ಬರಿತಾ ಇದ್ದಾಗ ಯಾವ DC ಆಫೀಸ್ ಹೆಂಗೆ ಬರಿಬೇಕು, ಕೋರ್ಟಿಗೆ ಹೆಂಗೆ ಬರಿಬೇಕು, ಹೈಕೋರ್ಟ್ಗೆ ಹೆಂಗೆ ಬರಿಬೇಕು, ಸೆಷನ್ ಕೋರ್ಟ್ಗೆ ಹೆಂಗೆ ಬರಿಬೇಕು, ಆಮೇಲೆ DCಗೆ ಹೆಂಗೆ ಬರಿಬೇಕು, SP ಅವ್ರಿಗೆ ಹೆಂಗೆ ಬರಿಬೇಕು, ಮಾನವ ಹಕ್ಕು ಕಳಬೇಕು ಹೆಂಗೆ ಬರಿಬೇಕು, ಹೀಗೆಲ್ಲ ನನಗೆ ಅಡ್ರೆಸ್ಗಳು ಆತ ಹೇಳ್ಕೊಡ್ತಾ ಬಂದ. ಆ ಥರ ಒಂದು ಪೇಪರ್ನಲ್ಲಿ ಗೈಡ್ ಆಗಿ ಒಂದು ಬುಕ್ಕಿನಲ್ಲಿ ಅವನ್ನೆಲ್ಲ ಅಡ್ರೆಸ್ಗಳು ಎಲ್ಲ ಇಟ್ಕೊಳ್ಳೋದು. ಯಾರಾದರೂ ಬಂದಾಗ ಕಷ್ಟ ಅಂತ ಬಂದಾಗ ತನ್ನ ಕತೆ ಹಂಚ್ಕೊಳಕ್ ಬಂದಾಗ ನಾನು ಅವ್ರಿಗೆ ಅರ್ಜಿ ಬರಿತಿದ್ದೆ, ಅಪೀಲ್ ಬರಿತಿದ್ದೆ. ಆಮೇಲೆ ಎಲ್ರಿಗೂ ಒಳ್ಳೆ ಪ್ರೀತಿಯ ಸಿಗ್ಲಿ ಬಸ್ಸೆ ಆಗಿಬಿಟ್ಟೆ. ಯಾಕಂದ್ರೆ ಜೈಲಿನಲ್ಲಿ ನಾನು ಇವತ್ತಿಗೆ ದುಡಿದಿದ್ದು ಗೊತ್ತಿಲ್ಲ, ತಟ್ಟೆ ತೊಳೆದಿದ್ದು ಗೊತ್ತಿಲ್ಲ, ಬಟ್ಟೆ ಒಗೆದಿದ್ದು ಗೊತ್ತಿಲ್ಲ. ಎಲ್ಲ ಕೈದಿಗಳು ನನ್ನ ಸೇವೆ ಮಾಡಕತ್ತಿದ್ರು. ಮತ್ತು ನಾನು ಒಳ್ಳೆ ಸಿಂಗರ್ ಇದ್ದೆ. ಹಾಡುಗಳು ಒಳ್ಳೊಳ್ಳೆ ಹಾಡುಗಳು, ದೇಶಭಕ್ತಿ ಗೀತೆ ಆಗಿರಲಿ, ನಾನು ಸ್ವಂತ ಕಟ್ಟಿದ ಒಂದು ಭ್ರಷ್ಟಾಚಾರದ ಬಗ್ಗೆ ಆಗಿರಲಿ, ಆಮೇಲೆ ಜಾನಪದ ಆಗಿರಲಿ, ಆಮೇಲೆ ಇಂಥವೆಲ್ಲ ಹಾಡುಗಳನ್ನ ನನ್ನ ಸ್ವಂತ ಕೈಯಿಂದನೇ ಬರೆಯಕತ್ತಿದೆ. ಆ ಹಾಡುಗಳನ್ನ ಹೇಳಕತ್ತಿದೆ. ಅವಾಗ ನನಗೆ ಒಳ್ಳೆ ಹೆಸರು ಬರಕತ್ತು. ಹಾಗೆ ಜಡ್ಜ್ಗಳಿಗೆ ಕೋರ್ಟಿಗೆ ಹೋದಾಗ ನನ್ನ ಕೇಸ್ ಹೋದಾಗ ನಾನು ಅಲಿಗೇಷನ್ ಮಾಡ್ತಾ ಹೊಂಟೆ. ಅವಾಗ ನನಗೆ ನ್ಯಾಯ ಸಿಗಕತ್ತು. ನಾನು ಯಾಕೆ ಹೋರಾಟ ಮಾಡಬಾರ್ದು, ಇದು ವೃತ್ತಿಯ ಕಳ್ಳ, ಅದನ್ನು ಪ್ರವೃತ್ತಿ ಉತ್ತಮವಾಗಿ ಇಟ್ಕೊಂಡು ನಿವೃತ್ತಿಯಲ್ಲಿ ಯಾಕೆ ನಾನು ಸಮಾಜ ಸೇವೆ ಆಗಬಾರ್ದು, ಹಾಗೇ ಆಗ್ತೇನೆ. ನಾ ಸತ್ತಾಗ ನಾ ಟ್ರಾಫಿಕ್ ಆಗಂತ ವ್ಯವಸ್ಥೆ ನಾನು ತಗೊತೇನೆ. ಯಾಕಂದ್ರೆ ಕಲಿಯುಗ ಬುದ್ಧ ರೇಮನ ಸಿದ್ಧಾಂತದ ನಾನು ದೇವ್ರ ಮೇಲೆ ನಂಬಿಕೆ ಇಟ್ಕೊಂಡು ಸಕಲ ದೇವಾನ ದೇವತೆಗಳ ಮಗ ಆಗಿ ಕಂಬಾರ ಕುಂಬಾರ ಸುನಗಾರ ಸಮಗಾರ ಹೇಳುವ ನೇಕಾರ ಮಡವಾಳ ತಳವಾರ ಗಾನಗ ಗೊಲ್ಲ ಯಾದವ ಕುರುಬ ಪಂಚಮಸಾಲಿ ಲಿಂಗವಂತ ಬ್ರಾಹ್ಮಣ ಎಲ್ಲ ಜಾತಿ ಧರ್ಮಗಳ ಮಗ ಆಗಿ ಜೈಲಿನಲ್ಲೇ ಕೈದಿಗಳಿಗೋಸ್ಕರ ಬಿಡುಗಡೆಗೋಸ್ಕರ ಪಾದಯಾತ್ರೆ ಮಾಡಿ ಇಂಥ ಒಂದು ಜೈಲಿನಲ್ಲಿನ ನಾನೊಬ್ಬ ಕತಿಗಾರ ಆಗಿ ಹೊರಗಡೆ ಪ್ರಪಂಚನ ಒಂದು ದೊಡ್ಡ ಜೈಲು ಅಂತ ತಿಳ್ಕೊಂಡು ಈ ಸಣ್ಣ ಜೈಲಿನಾಗ ಎಲ್ಲ ವ್ಯವಸ್ಥೆ ಐತಿ. ಪ್ರಪಂಚನ ದೊಡ್ಡ ಜೈಲಿನಾಗ ಆ ವ್ಯವಸ್ಥೆ ಇಲ್ಲ. ಹೊರಗಡೆ ಇಸ್ಪೇಟ್ ಆಡಿದ್ರೆ ಒದ್ದಳಕು ಮುಂದೆ ಜೈಲಿಗೆ ಹಾಕ್ತಾರ, ಜೈಲಿನಾಗ ಇಸ್ಪೇಟ್ ಆಡಿದ್ರೆ ಇನ್ನೆಲ್ಲ ಹಾಕ್ತಾರಂತ ಜೈಲ ಒಂದು ಅಖಾಡ ಮಾಡ್ಕೊಂಡು ಮೆರೆದಿದಾರ. ಇವತ್ತ ಸತ್ ಮೇಲೆ ತೀರ್ಪು, ಸತ್ ಹೆಣ್ಣ ಮೇಲೆ ಪಂಚನಾಮ, ಸತ್ ಹೆಣ್ಣ ಮೇಲೆ ಪರಿಹಾರ ಕೊಡಂತ ಈ ಸರ್ಕಾರಗಳಿಂದ ಇವತ್ತು ಎಲ್ಲ ವ್ಯವಸ್ಥೆಗಳು ಭ್ರಷ್ಟಾಚಾರದಲ್ಲಿ ಮುಳುಗಿದವು. ಪರಿವರ್ತನೆಯ ಜಗದ ನಿಯಮ ಅಂತಂದು ಜೈಲುಗಳು ಅಂತ ಕಟ್ಟಿಸಿದಾರ. ಆ ಜೈಲುಗಳಲ್ಲಿ ಪರಿವರ್ತನೆ ಅನ್ನೋದೇ ಇಲ್ಲ. ಯಾಕಂದ್ರೆ ಒಂದು ಕೊಲೆ ಮಾಡಿ ಬಂದವನು ಅಲ್ಲೇ ನೂರಾರು ಕೊಲೆಗೆ ಸನ್ಸ್ ಹಾಕಿಸ್ತಾನ, ಜೈಲಿನಾಗ ಕುಂತು ಕೊಲೆ ಮಾಡಿಸ್ತಂತ ಇತಿಹಾಸದವು. ಅವು ಹೊರಗಡೆ ಹೋಗಿ ಮತ್ತು 5-6 ಕೊಲೆ ಮಾಡಿ ಇನ್ನೂ ಮೆರಿತಾ ಇರ್ತಕ್ಕಂಥ ರೌಡಿಗಳು ಇದ್ರು. ಆಮೇಲೆ ಜಯರಾಜ್ ಮರ್ಡರ್ ಕೇಸ್ ಆಗಿರಲಿ, ಆಮೇಲೆ ಜಯರಾಜ್ ಮರ್ಡರ್ ಕೇಸ್ ಆಗಿರಲಿ, ಭೀಮಾ ತೀರದ ಹಂತಕರ ಅವ್ರ ಕೇಸ್ ಆಗಿರಲಿ, ಆಮೇಲೆ ದಂಡುಪಾಳ್ಯ ಕೇಸ್ ಆಗಿರಲಿ, ಡಾಕ್ಟರ್ ರಾಜ್ಕುಮಾರ್ ಅಣ್ಣವ್ರು ಕಿಡ್ನಾಪ್ ಮಾಡಿದಂಥ ಮಾದಪ್ಪನ ಕೇಸ್ ಆಗಿರಲಿ, ಆಮೇಲೆ ಸಾಹೇಬಣ್ಣ ಅಂತಂದು 37 ವರ್ಷ ಈಗ ಮನೆ ಬಿಡುಗಡೆ ಆದ್ರು ಅವ್ರ ಪ್ರಕರಣ ಆಗಿರಲಿ. ಹೀಗೆ ಜೈಲಿನಾಗ ಯಾರ್ಯಾರು ದೊಡ್ಡ ಅಪರಾಧಗಳು ಎಸಗಿರ್ತಾರ, ಅವ್ರು ನಿರುಪರಾಧಿ ಆಗಿದ್ದಾರೋ ಅಥವಾ ಅಪರಾಧಿ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಕುಲಂಕಷವಾಗಿ ನಾನು ಎಲ್ಲ ಕೇಸ್ನ ಫೈಲ್ಗಳನ್ನ ತರಿಸ್ಕೊಂಡು ಓದ್ಕೊಂಡು ತೀರ್ಪಾಗೋದಕ್ಕಿಂತ ಮುಂಚೆ ತೀರ್ಪಿನ ವಿಚಾರಗಳನ್ನ ಅವ್ರ ಹತ್ರ ಹಂಚ್ಕೊತಿದ್ದೆ. ಲಾಯರ್ನ ಹೆಂಗೆ ಇಡಬೇಕು, ಯಾವ ಟೈಮ್ಗೆ ಇಡಬೇಕು, ಇವತ್ತು 5 ಮಂದಿ ಲಾಯರ್ ಇಟ್ಟು ನ್ಯಾಯ ಸಿಕ್ಕಿಲ್ಲ. ಇಂಥ ಒಂದೊಂದು ವಿಚಾರಗಳನ್ನ ನಾ ಜೈಲಿನ ಕುಂತು ಎಲ್ಲ ಚಾರ್ಜ್ ಶೀಟ್ಗಳನ್ನ ಓದ್ತಾ 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 ನಂದು ಒಂದು ತಲೆ ಹೆಂಗಾಗ್ಬಿಡ್ತಂದ್ರೆ ಒಣ ತೆಂಗಿನಕಾಯಿ ತಲೆ ಆಯ್ತು. ನನಗೆ ದುಡ್ಡಿನ ಮೇಲೆ ವ್ಯಾಮೋಹ ಹೋತು. ನಾನೊಬ್ಬ ಪರಿವರ್ತನೆ ಆಗಬೇಕು. ಇದೇ ಒಂದು ಇತಿಹಾಸನ ಕರ್ಮನ ನಾನು ಜನರ ಮುಂದ್ಗಡೆ ಹಂಚಿಕೊಂಡ್ರೆ ಅವರು ಜಾಗೃತರಾಗ್ತಾರ. ಇವತ್ತು ಒಂದು ಪ್ರಕರಣದ ಬಗ್ಗೆ ನಾನು ಹಂಚಿಕೊಳ್ಳಕ್ಕೆ ಇಷ್ಟಪಡ್ತೀನಿ. ಒಂದು ಪ್ರಕರಣದಲ್ಲಿ ಒಬ್ಬ ಯೋಧ ಅಂತಂದು ಆಸಾಂನಲ್ಲಿ ಡ್ಯೂಟಿ ಮಾಡ್ತಿದ್ದ. ಆತನ ಮಕ್ಕಳು ಇಬ್ಬರು ಹೆಣ್ಮಕ್ಳಿದ್ರು. ಆ ಹೆಣ್ಮಕ್ಳದ್ದು ಬೆತ್ತಲೆ ವಿಡಿಯೋ ಮಾಡಿ ಆತ ಆ 6ನೇ ಕ್ಲಾಸ್ ವಿದ್ಯಾರ್ಥಿ ಮೇಲೆ 2-3 ಸಲ ಅತ್ಯಾಚಾರ ಮಾಡಿದ. ಆಮೇಲೆ 2ನೇದಕ್ಕಿ ಮೇಲೆ ಅತ್ಯಾಚಾರ ಮಾಡ್ಬೇಕನ್ನಂತ ದುರುದ್ದೇಶ ಇಟ್ಕೊಂಡಾಗ ಆ ಹುಡುಗಿ ಅವ್ರ ಅಪ್ಪನಿಗೆ ವಿಚಾರ ಹಂಚ್ಕೊಂಡ್ಲು. ಅವರಪ್ಪ ಕಂಪ್ಲೇಂಟ್ ಕೊಡಕ್ಕೆ ಹೋದ್ರ ಆ ಹುಡುಗ ಪ್ರಭಾವಶಾಲಿ ಇದ್ದಿದ್ದರಿಂದ ಆ ಕೇಸ್ನ ರಾಜಿ ಮಾಡಿಸಿ ಕೈ ತೊಳ್ಕೊಂಡ್ಬಿಟ್ಟಿದ್ರು. ಅವಾಗ ಆ ಯೋಧ 2 ತಿಂಗಳು ರಜಾ ತಗೊಂಡು ಸೀದಾ ಸಿಗ್ಲಿ ಗ್ರಾಮಕ್ಕೆ ಬಂದು ಬಸಣ್ಣ ಅಂತಂದು ನನಗೊಂದು ಸಲ್ಯೂಟ್ ಹೊಡೆದು, ನಾನೊಬ್ಬ ಆರ್ಮಿಪ್ಪ,
ನನಗೆ ನ್ಯಾಯ ಕೊಡಬೇಕು, ನೀನು ಯೂಟ್ಯೂಬ್ನಲ್ಲಿ ಎಲ್ಲ ನಾನು ನೋಡ್ತಾ ಇರ್ತೀನಿ, ಅದಕ್ಕೋಸ್ಕರ ನೀನು ಹುಡುಕೊಂಡು ಬಂದಿದ್ದೀನಿ, ನನಗೆ ನ್ಯಾಯ ಬೇಕಂದಾಗ 6ನೇ ಕ್ಲಾಸ್ ವಿದ್ಯಾರ್ಥಿನ ಮಗಳನ್ನ ಕರ್ಕೊಂಡು ನನ್ನ ಮನೆಯಾಗ ಬಂದು ಕುಂತಾಗ ಆ ಹುಡುಗಿ ಬಗ್ಗೆ ನಾನು ತನಿಖೆ ಮಾಡಿದಾಗ ಆ ಹುಡುಗಿ ಎಲ್ಲ ವಿಚಾರನ ಹಂಚ್ಕೊಂತು, ಹಿಂಗಿಂಗ ಆಯ್ತು ಹಿಂಗಿಂಗ ಇಲ್ಲ ಅಂತ ಹಂಚ್ಕೊಂತು. ಅವಾಗ ಆಯ್ತು ಅಂತಂದು ಬಾದಾಮಿ ತಾಲೂಕು ಬಾಗಲಕೋಟೆ ಜಿಲ್ಲಾ, ಆ ಊರ ಹೆಸರು ಬೇಡ, ಯಾಕಂದ್ರೆ ಆ ಹುಡುಗಿದು ಜೀವನ ಐತಿ ಹಂಗ ಐತಿ. ಅದಕ್ಕೋಸ್ಕರ ಅಂತ ಒಂದು ಸಿದ್ದರಾಮಯ್ಯವರು ಅವಾಗ ಅಲ್ಲಿ ಶಾಸಕರಾಗಿದ್ರು ಬಾದಾಮಿ ತಾಲೂಕಿಗೆ, ಆ ತಾಲೂಕಿಗೆ ಸಂಬಂಧಪಟ್ಟಂತ ಒಂದು ಗ್ರಾಮದಲ್ಲಿ ಆ ಹುಡುಗಿ ಮೇಲೆ ಅತ್ಯಾಚಾರ ಆಗಿದ್ದನ್ನ ಕೇರಳ ಪೊಲೀಸ್ ಸ್ಟೇಷನ್ಗೆ ಹೋದೆ. ಅಲ್ಲಿ ಎಲ್ಲ ಅರ್ಧ ಮಂದಿ ಪೊಲೀಸರು ಬಂದು ಬಸಣ್ಣ ಹುಡುಗಿ ನ್ಯಾಯ ಕೊಡ್ಸಂತ ನನಗೆ ಹೇಳಿದ್ರು. ಅರ್ಧ ಮಂದಿ ಪೊಲೀಸರು ಇಲ್ಲೇನು ನಡೆದಿಲ್ಲ ಸುಮ್ಮನೆ ಹೋಗಿ ನೀನು ಅಂತಂದು ಹೇಳಿದ್ರು. ಅವಾಗ ನನಗೆ ಗೊತ್ತಾಯ್ತು. ಆರ್ಮಿಯನ್ನು ಕರ್ಕೊಂಡು ಸೀದಾ ಬಾಗಲಕೋಟೆಗೆ ಹೋದೆ. ಆವಾಗ ಆ ಬಾಗಲಕೋಟೆಗೆ ಹೋಗಿ SP ಅವ್ರ ಹತ್ರ ಅವ್ನು ಕಾಂಟ್ಯಾಕ್ಟ್ ಮಾಡಿಸಿ, ನೋಡಿ ಈ ಕೇಸ್ನಲ್ಲಿ ಒಬ್ಬ ಯೋಧ ಅದೇನಿ, ನನ್ನ ಮಗಳ ಮೇಲೆ ಅತ್ಯಾಚಾರ ಆಗೈತಿ, ಆರೋಪಿ ರಾಜಾರೋಷವಾಗಿ ತಿರುಗ್ತಾ ಇದ್ದಾನ, ಅವನ್ನ ಅರೆಸ್ಟ್ ಮಾಡಬೇಕು, ಇಲ್ಲ ಅಂದ್ರೆ ಪಬ್ಲಿಕೇಶನ್ ಆಗ್ಬೇಕಾಗತ್ತೆ ಅಂತಂದು ಹೇಳಿದಾಗ ಅವರು ಇಮಿಡಿಯೇಟ್ಲಿನ ಆರೋಪಿನ ಅರೆಸ್ಟ್ ಮಾಡಿ ಅವನಿಗೆ 376 ಪೋಸ್ಟ್ಕಾರ್ಡಿಯಲ್ಲಿ ಕೇಸ್ ಹಾಕಿ ಜೈಲಿಗೆ ಹಾಕಿಸಿ ಅವನಿಗೆ ನ್ಯಾಯ ಕೊಡಿಸಿ ಬಂದಂಥ ಬಸ್ಸೇ ಇದೀನಿ. ಇಂಥವು 100 ಮಂದಿಗೆ ನ್ಯಾಯ ಕೊಡಿಸ್ತಾವ ಅದೀನಿ. ಅದೇ ಒಂದು ಬಾದಾಮಿ ತಾಲೂಕಿನಾಗ, ಅದೇ ಬಾಗಲಕೋಟೆ ತಾಲೂಕು ಬಸವನ ಬಾಗೇವಾಡಿ ತಾಲೂಕಿನಾಗ ಆ ಒಂದು ಪೊಲೀಸನ ಹೆಂಡತಿ ದಪ್ಪೇದವ್ರನ್ನ ಹೆಂಡತಿ ನನ್ನ ಊರಿಗೆ ಬಂದು ತಂದೆನ ಕರ್ಕೊಂಡು 5 ವರ್ಷದ ಮಗಳು ಕರ್ಕೊಂಡ್ಬಂದು, ಅವಾಗ ಬಸಣ್ಣ ನಿನ್ನ ಟಿವಿಯಲ್ಲೆಲ್ಲ ನೋಡಿದ್ವಿ, ಮತ್ತು ನಿನ್ನಿಂದ ನನ್ನ ನ್ಯಾಯ ಸಿಗ್ತೈತಿ, ನಾನು 11 ವರ್ಷ ಆಯ್ತು ಮದುವೆ ಆಗಿ, ನನ್ನ ಗಂಡ ನನ್ನ ಕೈ ಬಿಟ್ಟು 6 ವರ್ಷ ಆಯ್ತು, ನನಗೆ 5 ವರ್ಷದ ಮಗಳದಾಳ, ನಮ್ಮ ಅಪ್ಪಾರು ಎಷ್ಟಂತ ತವ್ರ ಮನ್ಯಾಗ ಕೂಳ ಹಾಕ್ತಾರ, ಅದಕ್ಕೆ ನಿನ್ನ ಟಿವಿಗಳಲ್ಲಿ ನೋಡಿ ನೀನು ನ್ಯಾಯ ಕೊಡಿಸ್ತೀನಿ ಅಂತ ನೀನು ಮನೆಗೆ ಬಂದೇನಿ, ಬೇಕಾದ್ರೆ ನನ್ನ ಗಂಡನ ಜೊತೆಲಿ ಕೂಡಿಸ್ಕೊಟ್ರೆ ಜೀವನ ಮಾಡಕ್ಕೆ ಅವಕಾಶ ಮಾಡಿ ಕೊಡಪ್ಪ, ನಿನಗೆ 50,000 ರೂಪಾಯಿ ದುಡ್ಡು ಕೊಡಿಸ್ತೇನೆ ಅಂತಂದು ಅವ್ರ ಅಪ್ಪ ನನ್ನ ಹತ್ರ ಹಂಚ್ಕೊಂಡ. ಅವಾಗ 5,000 ರೂಪಾಯಿನೂ ದುಡ್ಡು ಕೊಟ್ಟ. 5,000 ರೂಪಾಯಿ ದುಡ್ಡು ತೊಗೊಂಡು ಅವಾಗ ನಾನು ನಿಮ್ಮ ಗಂಡನ ನಂಬರ್ ಕೊಡ್ರಿ ಅಂತ ಕೇಳಿದೆ. ಅಲ್ಲೇ ನಮ್ಮ ಮನ್ಯಾಗ ಕುತ್ಕೊಂಡು ಅವ್ರ ಗಂಡನ ನಂಬರ್ ಕೊಟ್ಟರು. ನಾನು ಮೂಡುಬಿದಿರೆ ಪೊಲೀಸ್ ಸ್ಟೇಷನ್ನಲ್ಲಿ ದಪ್ಪೇದಾರ ಇದ್ದವ, ಅವನಿಗೆ ಫೋನ್ ಹೊಡೆದೆ. ಅವಾಗ ಹೊಡೆದಾಗ ಯಾರು ಅಂತ ಕೇಳ್ದ. ಹಿಂಗೆ ನಾ ಸಿಗ್ಲಿ ಬಸ್ಸ ಕಳ್ಳ ಬಸ್ಸ ಅಂತ ಅದೇನ್ರಿ ಅಂದೆ. ಯಾಕೆ ಕಳ್ಳ ಬಸ್ಸ ಆದ್ರೆ ಇಲ್ಲಿ ಏನಾಗಬೇಕಾಗೈತಿ ಅಂತ ನನಗೆ ಅವಾಜ್ ಹಾಕಿದ. ನೋಡೋದು ರೆಕಾರ್ಡ್ ಆಗ್ತೈತಿ, ನೀವು ಮಾತಾಡೋದು ಸರಿಯಾಗಿ ಮಾತಾಡೋದು, ನೀವು ಯಾವ ವೃತ್ತಿಯಲ್ಲಿದ್ದೀವಿ ನೀನು ಆ ವೃತ್ತಿನ ಮುಂದೆ ಇಟ್ಕೊಂಡು ಮಾತಾಡೋದು ಕಲಿ ಅಂತ ಅಂದಾಗ ಏನಾಗಬೇಕಾಗಿತ್ತು ಹೇಳು ಅಂದ. ನಿನ್ನ ಹೇಳ್ತಿ ಕಳ್ಳನ ಮನೆ ಬಾಕ್ಲ ತಟ್ಟಾಳ, ನನ್ನ ನಂತರ ನ್ಯಾಯ ಕೇಳಕ್ಕೆ ಬಂದಾಳ, ಈಗ ನಾನು ನ್ಯಾಯ ಕೊಡಿಸ್ಬೇಕಾಗೈತಿ, ನನ್ನ ಕರ್ತವ್ಯ ಐತಿ, ನಾನು ಒಬ್ಬ ಹೋರಾಟಗಾರ ಅದೇನೆ, ಅದಕ್ಕೆ ಒಬ್ಬ ಪೊಲೀಸ್ ಅಧಿಕಾರಿ ಆಗಿ ನೀನು ಸಾರ್ವಜನಿಕರಿಗೆ ನ್ಯಾಯ ಕೊಡಿಸೋನ, ಇವತ್ತು ನಿನ್ನ ಕುಟುಂಬಕ್ಕೆ ಅನ್ಯಾಯ ಮಾಡಿ ಅಂದರೆ ಇವತ್ತು ಅದು ತಪ್ಪಾಗುತ್ತೆ, ನಿನಗೆ 8 ದಿವಸ ಟೈಮ್ ಕೊಡ್ತೀನಿ, ಇಲ್ಲ ನೀವು ಏನಾದರೂ ಕರ್ಕೊಂಡು ಹೋಗಲಿಲ್ಲ ಅಂದರೆ ನಾ ಕನ್ನಡ ಧ್ವಜ ಹಿಡ್ಕೊಂಡು ನಿನ್ನ ಹೆಂಡತಿ ಕರ್ಕೊಂಡು ಮೂಡುಬಿದಿರೆ ಪೊಲೀಸ್ ಸ್ಟೇಷನ್ಗೆ ಬಂದು ನಿನಗೊಂದು ಕಪಾಳ ಕೊಡೋದು, ನಿನ್ನ ಹೆಂಡತಿಗೆ ಸೇರಿಸಿ ನಿನ್ನ ಪಗಾರವನ್ನ ಆಕೆ ಹೆಸರಲ್ಲಿ ಮಾಡಿ ಬರ್ಬೇಕಾಗತ್ತೆ, ಎಚ್ಚರಿಕೆ ಅಂದೆ. ಅವಾಗ ಅವ್ರು ಒಳ್ಳೇದ ಮಾಡಿದಪ್ಪ ಬಸಣ್ಣ ಅಂತ ಹೇಳಿ ಹೋದ್ರು. ಅಷ್ಟೊತ್ತಿಗೆ ಅವ್ರು ಮಾರನೇ ದಿವಸನೇ ಹೆಂಡತಿ ಕರ್ಕೊಂಡು ಹೋಗಿ ಜೀವನ ಮಾಡಕತ್ತೆ. ಇಂಥ ಒಂದೊಂದಕ್ಕೆ ನನ್ನ ಸಲಹೆಗಳು ಅವ್ರಿಗೆ ನ್ಯಾಯ ಸಿಗುತ್ತೆ ಅನ್ನೋದು ತಿಳ್ಕೊಂಡು ನಾನು ಇನ್ನು ಮುಂದೆ ಕಳ್ತನ ಮಾಡೋದು ಬಿಡಬೇಕು. ಕಳ್ತನದಿಂದ ನನಗೆ ಯಾವುದು ಒಳ್ಳೇದು ಆಗಲಿಲ್ಲ. ಆದರೆ ಏನಪ್ಪ ಅಂದ್ರೆ ಅನುಭವ ಬೇಕಾಗಿತ್ತು, ಅನುಭವ ಪಡ್ಕೊಂಡೆ. ಈಗ ವೃತ್ತಿಯಲ್ಲಿ ಕಳೆದ್ರೆ ಪ್ರವೃತ್ತಿಯಲ್ಲಿ ಉತ್ತಮವಾಗಿ ನಿವೃತ್ತಿಯಲ್ಲಿ ಸಮಾಜ ಸೇವೆ ಮಾಡ್ಬೇಕಂತಂದು 2010ರಾಗ ನಾ ಕಳ್ತನ ಬಿಟ್ಟು ಇಡೀ ಕರ್ನಾಟಕನ ಸುತ್ತಿದೆ. ಸಕಲ ದೇವಾನ ದೇವತೆಗಳು ಗುಡಿ ಗುಂಡಾರ ಮಸೂದಿಗಳನ್ನು ಸುತ್ತಿ ಪ್ರತಿಯೊಂದು ಸರ್ವೆ ಮಾಡ್ಕೊಂತಾನೆ ಅಲ್ಲಿ ಎಲ್ಲೆಲ್ಲಿ ನಡೀತೈತೆ ಅನ್ಯಾಯಗಳನ್ನ ತಿಳ್ಕೊಂತಾನ ಬಂದೆ. ಒಬ್ಬ ಆರ್ಮಿ ಕಲೀಲಿಕ್ಕೆ ಅಂತಂದು ಮೂಡಲಿಗೆ ತಾಲೂಕಿಗೆ ಅಲ್ಲಿ ಕೋಚಿಂಗಿಗೆ ಅಂತ ಹೋಗಿರ್ತಾನ. ಅಲ್ಲಿ 40-50 ಮಂದಿ ಕೋಚರ್ಗಳು ಇರ್ತಾರ, ಆರ್ಮಿ ವಿದ್ಯಾರ್ಥಿಗಳು. ಆ ಒಂದು ಮುಡ್ಲಿಗೆ ತಾಲೂಕಿನಾಗ 10 ಮಂದಿ ಹುಡುಗರು ಸೇರ್ಕೊಂಡು ಬಾವಿ ಒಳಗಡೆ ಈಸಾಡಕ್ಕೆ ಹೋಗಿರ್ತಾರ. ಅದ್ರಾಗ ಒಬ್ಬ ಮುನಿಗೆ ಸತ್ತು ಬಿಡ್ತಾನ. ಸತ್ತಾಗ ಏನಾಗ್ಬಿಡ್ತೈತಿ, ಅವನು ಸತ್ತಾನಂತ ತಿಳಿದ ಆ 9 ಮಂದಿ ಏನಿರ್ತಾರೆ ಜೊತೆಲಿ ಹೋದವ್ರು ಅವ್ರಿಗೆ ಅವ್ರು ಕರ್ಕೊಂಬಂದ ಹೆಣನ ತೊಗೊಂಬಂದು ಸ್ಟೇಷನ್ನಾಗ ಇಟ್ಟು ಪೋಸ್ಟ್ ಮಾರ್ಟಮ್ ಕಳಿಸಿ ಇದನ್ನು ನಿಮ್ಮ ಮೇಲೇನ ಹಾಕ್ತೀನಿ ಮಕ್ಕಳು ಅಂತಂದು ಅವ್ರಿಗೆ ಹೆದರ್ಸಿದಾಗ ಅವ್ರ ತಂದೆ ತಾಯಿಗೆ ಫೋನ್ ಮಾಡಿ ಅವ್ರ ತಂದೆ ತಾಯಿ ಬಂದು ಒಬ್ಬೊಬ್ಬರು ಅಂತಲೇ 5-5 ಲಕ್ಷ ರೂಪಾಯಿ PSI ಪೀಕಿ ತಗೊಂಡು 45 ಲಕ್ಷ ರೂಪಾಯಿದಾಗ 5 ಲಕ್ಷ ಆ ಒಂದು ಸತ್ತಂತ ಕುಟುಂಬದವರಿಗೆ ಕರೆದು ಆ ಹೆಣನ ಸಮೇತ ಕೊಟ್ಟು ಕಳಿಸಿಬಿಟ್ಟ. ಕಳಿಸಿದಾಗ ಸ್ವಲ್ಪ ದಿನದ ನಂತರ ಆ ಏನು ಮಗನ ಕಳ್ಕೊಂಡಂಥ ವ್ಯಕ್ತಿನ ಸೀದಾ ನನ್ನ ಮನೆಗೆ ಬಂದು ಬಸಣ್ಣ ನನಗೆ ಅನ್ಯಾಯ ಆಗೈತಿ, ನನ್ನ ಮಗ ಆರ್ಮಿಯಲ್ಲಿ ಓದೋನು, ಅವ್ನು ಈಸ್ ಬರ್ತೈತಿ, ಆದ್ರೆ ಅವನು ಸತ್ತಿಲ್ಲ, ಕೊಲೆ ಆಗಿದ್ದಾನ,
ಅದನ್ನ ತನಿಖೆ ಮಾಡಿ ಅಂತಂದಾಗ ನನಗೆ ಯಾವುದು ಆ ಟೈಮ್ನಲ್ಲಿ ದೋಚಲಿಲ್ಲ. ಅದಕ್ಕೋಸ್ಕರ ಇವತ್ತು ನನಗೆ ನ್ಯಾಯ ಬೇಕು, ಇದನ್ನ ಬಹಿರಂಗ ಪಡಿಸ್ಬೇಕು, ನನ್ನ ಮಗನಿಗೆ ನ್ಯಾಯ ಕೊಡಿಸ್ಬೇಕಂತ ನನ್ನ ಮನೆ ಬಾಗ್ಲ ಬಂದು ಕೇಳಿದಾಗ ಆಯ್ತಪ್ಪ ಮಾಡಿಸ್ತೇನೆ ಅಂದಾಗ ನಾನು ಅಂತೇಳಿ ಒಂದು 5,000 ರೂಪಾಯಿ ಐತಿ ತಗೋ ಅಂದ. ನನಗೆ ಅದೇ ಟೈಮ್ನಾಗ ನಮ್ಮ ಸ್ಕೂಲ್ ಮಾಸ್ತರ್ ಸ್ಪೋರ್ಟ್ಸ್ ಅದು ವಿಷಯ ಮತ್ತು ನೀನು ಎಲ್ಲದಕ್ಕೂ ಒಳ್ಳೇದು ಮಾಡ್ತೀಪ್ಪ, ಮಕ್ಕಳಿಗೆ ಒಂದು ಸ್ಕೂಲ್ಗೆ ಏನಾರು ಒಳ್ಳೇದು ಮಾಡಿ ಅಂದಾಗ ಇವತ್ತು 5,000 ರೂಪಾಯಿ ದುಡ್ಡನ್ನ ಅವ್ರಿಗೆ ಕೊಟ್ಬಿಡಿ ಅಂತಂದು ಸ್ಕೂಲ್ ಮಾಸ್ತರ್ಗೆ ಅದನ್ನು ಕೊಟ್ಟಿದ್ದಾಗ ಅವನಿಗೆ ಆಯ್ತು ಹೋಗು ನಾನು ನ್ಯಾಯ ಕೊಡಿಸ್ತೀನಿ ಅಂತಂದು ಒಂದು ವಿಡಿಯೋ ಮಾಡಿ ನಾನು ಬಿಟ್ಟಾಗ ಆ PSI ಅವ್ರಿಗೆ ಏನು ಸತ್ತಿರ್ತಾನಲ್ಲ ಆ ಹುಡುಗನ ಅಪ್ಪನಿಗೆ ಹೋಗಿ ಏನೋ ಮಾತಾಡಿದಾನ. ಆಮೇಲೆ ಇದನ್ನು ಬಹಿರಂಗ ಪಡಿಸ್ಬೇಡ ತಗೋ ಇನ್ನೂ ಒಂದು 10 ಲಕ್ಷ ರೂಪಾಯಿ ಅಂತಂದು ಕೊಟ್ಟು ಅದನ್ನ ಕೇಸ್ ಮುಚ್ಚಿ ಹಾಕಿದ್ರು. ಅವಾಗ ಅವನು ಬಸಣ್ಣ ನಮ್ಮ ಮಗ ಸತ್ತು ಹೋಗ್ಯಾನ, ಅದ್ರ ಬಗ್ಗೆ ಇನ್ನಪ್ಪ ಮಾಹಿತಿ ಕೊಡಕ್ಕೆ ಹೋಗಂಗಿಲ್ಲ, ಇನ್ನು ಅವನಿಗೆ ಕೈ ಬಿಟ್ಬಿಡಪ್ಪ ಅಂತಂದ. ಅದು ನಾನು ಹೋರಾಟಗಾರದೇನೆ, ನೀನು ಮತ್ತೆ ಅವನಂತೇಳಿ ಏನ್ರ ಲಂಚ ತಿಂದಿರ್ಬೇಕು, ಅದಕ್ಕೆ ಮುಚ್ಚಿ ಹಾಕಂತ ಪ್ರಯತ್ನ ಪಡ್ತಿದ್ದೆ. ಇಂಥವೆಲ್ಲ ತಪ್ಪು. ಇದು ನಾನು ಉಸುರಿರೋ ಮಟ್ಟನು ಈ ಪ್ರಕರಣ ನಾನು ಯೂಟ್ಯೂಬರ್ಸ್ಗೆ ಮಾಧ್ಯಮಗಳಿಗೆ ವರದಿ ಕೊಡ್ತಾನೆ ಹೋಗ್ತೀನಿ. ಇದನ್ನ ಯಾವತ್ತು ಪೊಲೀಸ್ನವ್ರು ಕಂಡು ಹಿಡಿದು ತನಿಖೆ ಮಾಡಿದ್ರೆ ನಿಜವಾದ ಅಪರಾಧಿಗಳು ಯಾರು ಅನ್ನೋದು ಗೊತ್ತಾಗುತ್ತೆ. ಇಂತಿಂಥ ಪ್ರಕರಣಗಳು 100 ಪ್ರಕರಣಗಳಿಗೆ ನಾನು ಸಲಹೆಗಳು ಕೊಟ್ಟಿದ್ದೇನೆ. ಆಮೇಲೆ ನನ್ನ ಮನೆಗೆ ಎಷ್ಟೋ ಮಂದಿ ಯೂಟ್ಯೂಬರ್ಸ್ ಬರ್ತಾರೆ, ಆಮೇಲೆ ಅವ್ರಿಗೂ ವರದಿನೂ ಕೊಟ್ಟಿದ್ದೀನಿ. ನಾನು ಏನೇ ಹೇಳಿದ್ರು ಸತ್ಯವನ್ನೇ ಹೇಳುತ್ತೇನೆ, ಸತ್ಯವಲ್ಲದೆ ಬೇರೆ ಏನು ಹೇಳಲಾರೆ, ಹೇಳುವುದಲ್ಲ ಸತ್ಯ ಸತ್ಯ ಅಂತ ತಿಳ್ಕೊಂಡು ನಾನು ಈ ಥರ ಒಬ್ಬ ಹೋರಾಟಗಾರ ಆಗಿ 33 ತಾಸು ಧಾರವಾಡ ಜೈಲಲ್ಲಿ ಗಿಡದಲ್ಲೇ ಕುಂತು ನಾನಿದ್ದ ಜಾಗಕ್ಕೆ 2 ಸಲ ಜಡ್ಜನ್ ಕರೆಸಿದಂಥ ಬಸ್ಸ ಇದ್ದೇನೆ. ಜೋಸೆಫ್ ಪಿಂಟೋ ಅಂತಂದು ಹೈಕೋರ್ಟ್ ನ್ಯಾಯಾಧೀಶರವರು, ಆಮೇಲೆ ಕೆ ನಟರಾಜನ್ ಅಂತ ನ್ಯಾಯಾಧೀಶರವರು ಜೈಲಿಗೆ ಬಂದು ಏನೋ ಬಸ್ಸ ಅಂತಂದು ಪ್ರಶ್ನೆ ಮಾಡಿದಾಗ ನನಗೆ ನ್ಯಾಯ ಕೇಳಿದಾಗ ನೀನು ನ್ಯಾಯವಾದಂಥ ಮನುಷ್ಯ ಇದ್ದಿದ್ದೆ, ನೀನು ಹೋರಾಟಕ್ಕೆ ನಾವು ಮೆಚ್ಚೇವಿ, ಆದರೆ ಕಾನೂನು ವ್ಯವಸ್ಥೆಗಳು ಹಿಂಗದವಲ್ಲ ಬಸ್ಸ ಅಂತಂದು ಹೇಳಿದರು. ಆಮೇಲೆ ನನ್ನ ಧರ್ಮಪತ್ನಿ ನನ್ನ ಮೇಲೆ ನಂಬಿಕೆ ಇಟ್ಕೊಂಡು ಜೈಲು ಮುಂದ್ಗಡೆ ಹೋರಾಟ ಮಾಡಕ್ಕೆ 3 ಮಕ್ಕಳನ್ನ ತೊಡೆ ಮೇಲೆ ಇಟ್ಕೊಂಡು 3 ರಾತ್ರಿ 3 ಹಗಲು ಹೋರಾಟ ಮಾಡಿದ್ದು. ನಾನು 33 ತಾಸು ಗಿಡದಲ್ಲಿ ಕುಂತು ಕೆಳಗಿಳಿದೇನೆ, ಅನ್ನ ನೀರು ಹುಚ್ಚಿ ಏನು ಮಾಡ್ದನ ಗಿಡದಲ್ಲಿ ಕುಂತು ಹೋರಾಟ ಮಾಡಿ ಸಕ್ಸಸ್ ಆದ. ಅಲ್ಲಿಂದ ನನ್ನ ಮೇಲಿದ್ದಂಥ ಎಲ್ಲ ಪ್ರಕರಣಗಳನ್ನ ಜೈಲಿನಲ್ಲಿ ಹಂತವಾಗಿ ನಾನು ಅಕ್ವಿಟ್ ಮಾಡ್ಕೊಂತಾನೆ ಬಂದೆ. ಯಾಕಂದ್ರೆ ನಾ 260 ಮನೆ ಕಳ್ತನ ಮಾಡಿದ್ದು ಸತ್ಯ ಅಂತ ನಾ ಸಾರ್ವಜನಿಕರ ಮುಂದೆ ಒಪ್ಕೊಂಡಿದ್ದೇನೆ ಹೊತ್ತು ನಾನು ನ್ಯಾಯಾಲಯದಲ್ಲಿ ಒಪ್ಕೊಂಡಿಲ್ಲ, ವಿಚಾರಣೆ ನಡೆಸಿ ಅಂತ ಹೇಳಿದೆ. ಯಾಕಂದ್ರೆ ಇವತ್ತು ಪೊಲೀಸ್ ವ್ಯವಸ್ಥೆ ಹೆಂಗಿತ್ತಪ್ಪ ಅಂದ್ರೆ ಕತೆ ಬರೆಯೋನು ಸರಿಯಾಗಿ ಕತೆ ಬರೆಯಂಗಿಲ್ಲ. ಅಪರಾಧಗಳು ಬಚಾವ್ ಆಗೋದು ಹೆಂಗೆ ಅಂದ್ರೆ ದುಡ್ಡಿನ ಮೇಲೆ. ಯಾಕಂದ್ರೆ ಇವತ್ತು 100ಕ್ಕೆ 60ರಷ್ಟು ಅಪರಾಧಿಗಳ ಬಿಡುಗಡೆ ಆಗಿ ಹೋಗ್ತಾರೆ ನನ್ನ ಕಣ್ಣು ಮುಂದೆ. ನಿರಪರಾಧಿಗಳಿಗೆ ಶಿಕ್ಷೆ ಆಗ್ತೈತೆ ಅನ್ನೋದ್ರ ಬಗ್ಗೆ ನಾನು ಎಲ್ಲ ಸಂಕ್ಷಿಪ್ತವಾದಂಥ ತನಿಖೆ ತಿಳ್ಕೊಂಡು ನಾನು ಈ ರೀತಿಯಾಗಿ ಬೆಳೀತಾ ಬಂದೆ. ಅವಾಗ ನನಗೆ ಈ ಬೆಂಗಳೂರು ಹೋಗೋದು, ಅಲ್ಲಿ ಮಾಧ್ಯಮಗಳಿಗೆ ವರದಿ ಕೊಡೋದು, ಅದರಿಂದ ನನಗೆ ಯಾವ ಬೆನಿಫಿಟ್ ಸಿಗಲಿಲ್ಲ. ಅವರು ತಮಗೆ ಬೇಕಾದಂಗೆ ಮಾಡಿಕೊಂಡು ಅವರು ತಿಳಿಸ್ಕೊಂಡು ಅವ್ರವ್ರ ಅಷ್ಟಕ್ಕೆ ಅವ್ರವ್ರ ಹೆಸರು ಮಾಡ್ಕೊಂತ ನಾವು ಹೊಂಟ್ರು. ನಾನು ಇದನ್ನು ಯಾರಿಗೆ ತಿಳಿಸ್ಬೇಕಂದಾಗ ನನಗೆ ಜಾಗೃತಿ TV ದವ್ರು ಬಂದರು, ನನಗೆ ವಿಡಿಯೋ ಮಾಡಿದ್ರು. ಅವಾಗ ನಾನು ಸತ್ಯ ಹೇಳಿದೆ, ಅದರಲ್ಲಿ ನನಗೊಂದಿಟ್ಟು ಜಯ ಸಿಕ್ತು. ಆಮೇಲೆ ಕಲಾ ಮಾಧ್ಯಮದವ್ರು ಬಂದರು, ಅವರು ನನ್ನಂತಲೇ ಎಲ್ಲ ಸಂಕ್ಷಿಪ್ತವಾದಂಥ ವರದಿ ತೊಗೊಂಡ್ರು, ಅದರಲ್ಲಿ ನನಗೊಂದಿಟ್ಟು ಜಯ ಸಿಕ್ತು. ಆಮೇಲೆ ಶಿವಮೊಗ್ಗ ಜಿಲ್ಲಾದಾಗ ಪ್ರಜಾ ಟಿವಿಯಲ್ಲಿ ಜೇಸುದಾಸ್ ಅಂತ ಕ್ರಿಶ್ಚಿಯನ್ಸ್ ಅವರು ನನ್ನ ಈಸೂರು ಗ್ರಾಮಕ್ಕೆ ಬಂದು ನನಗೊಂದು ಅಂಗಡಿ ಇಟ್ಕೊಟ್ರು. ಅಂಗಡಿ ಇಟ್ಕೊಂಡು ಜೀವನ ಮಾಡಬೇಕ ಅಂತಂದು ಜಿಲ್ಲಾ ಪತ್ರಕರ್ತರು, ಆಮೇಲೆ CPI ಅವರು, ಆಮೇಲೆ ಎಲ್ಲರೂ ಬಂದು ನನಗೆ ಆಶೀರ್ವಾದ ಮಾಡಿ ಇಲ್ಲಿ ಬದುಕಕ್ಕೆ ಅವಕಾಶ ಕೊಟ್ಟರು. ಹೀಗೆ ನನಗೆ ಸರ್ಕಾರದಿಂದ ಸಹಕಾರನೇ ಇತ್ತು. ಪೊಲೀಸ್ನವ್ರಿಗೆ ಗೊತ್ತು ನಾನು ಕಳ್ಳತನ ಮಾಡ್ತಾ ಇಲ್ಲ, ಸಿಗ್ಲಿ ಬಸ್ ಅನ್ನೋದು ಗೊತ್ತು. ಯಾಕಂದ್ರೆ ನಾನು ಕಳ್ಳ ಅಂತ ಒಪ್ಕೊಂತೀನಿ, ಆದರೆ 420 ಚೀಟಂಗ್ ಇಂಥವೆಲ್ಲ ನನಗೆ ಗೊತ್ತಿಲ್ಲ. ಯಾಕಂದ್ರೆ ನಾ 80 kg ಬಂಗಾರ ಕಳ್ಳ ಇದ್ದವನು, ಅದನ್ನ ಇಟ್ಕೊಂಡು ನಾ ಬೇಕಾದಂಗೆ ಜೀವನ ಮಾಡ್ಬೋದಾಗಿತ್ತು. ಆದ್ರೆ ಕಳ್ಳ ಯಾವತ್ತು ಸತ್ಯ ಹೇಳ್ತಾನೆ. ಆ ಚೀಟಿಂಗ್ ಮಾಡೋರು 100ಕ್ಕೆ 100 ಸುಳ್ಳ ಹೇಳ್ತಾರೆ. ಅದಕ್ಕೆ ನಾ ಕಳ್ಳ ನಂಬಲಿ, ಸುಳ್ಳು ನಂಬೇಡಿ ಅಂತ ಹೇಳ್ತೀನಿ. ಯಾಕಂದ್ರೆ ಇವತ್ತು ನೋಡಿದ್ರೆ ಒಪ್ಕೊಂಡಿದ್ದೇನೆ, ಆದ್ರೆ ಅವರು ಕಳ್ಳ ಅಂತ ಒಪ್ಕೊಂಡ್ರೆ ದೇವ್ರು ಕ್ಷಮಿಸ್ಬೋದು, ಹೌದಂತೆ. ಆದ್ರೆ ಅದು ಸಾರ್ವಜನಿಕರ ದುಡ್ಡು. ಇವತ್ತು ನಾನು ಸಾರ್ವಜನಿಕರ ದುಡ್ಡಿನಿಂದ ದೇವಸ್ಥಾನ ಕಟ್ಟಿರ್ತಾರೆ, ದೇವಸ್ಥಾನದಲ್ಲಿ ಆಭರಣಗಳು ಹಾಕಿರ್ತಾರೆ, ಅದನ್ನ ಕದ್ದಾಗ ಒಬ್ಬೊಬ್ರು ಒಂದೊಂದು ಹೊಡೆದ್ರೆ ನಾ ಸತ್ತು ಹೋಗ್ಬಿಡ್ತೀನಿ ಅಂತ ಹೇಳಿ ನಮ್ಮಪ್ಪ ಹೆದರ್ಸಿ ನನಗೆ ಊರು ಬಿಡಿಸಿದ. ಊರು ಬಿಟ್ಟಿದ್ರಿಂದ ನೀವು ಒಳ್ಳೆಯವನಾಗಿ ಊರಿಗೆ ಬಾ ಅಂದ. ನಾನು 22 ವರ್ಷ ಊರು ಬಿಟ್ಟಿದ್ದಾಗ 22 ವರ್ಷದ ನಂತರ ಸಿಗ್ಲಿ ಗ್ರಾಮಕ್ಕೆ ಕಾಲಿಟ್ಟಾಗ ನನಗೆಲ್ಲ ಊರು ಜನ ಹೌದೌದು ಒಟ್ಟ ಕಾಲ ಇಟ್ಟಿದ್ದಿಲ್ಲ. ಆಮೇಲೆ ದಂಡುಪಾಳ್ಯ ಭೀಮಾತೀರ್ಥ
ಹಂತಕರು ಇಂಥವೆಲ್ಲ ಸ್ಟೋರಿಗಳನ್ನ ಹಂಚ್ಕೊಂತಾನ ಎಲ್ಲ ವರದಿ ಕೊಡ್ಕೊಂತಾನ ಬಂದೆ. ನೀವು ಫಸ್ಟ್ ಟೈಮ್ ಜೈಲಿಗೆ ಹೋಗಿದ್ರಲ್ಲ, ಎಷ್ಟು ದಿವಸ ಬಿಟ್ಟು ರಿಲೀಸ್ ಆದ್ರಲ್ಲಿ? ಅಲ್ಲಿ ಬಳ್ಳಾರಿ ಜೈಲಿನಲ್ಲಿ ಒಂದು ಫಸ್ಟಿಗೆ ಹೋದಾಗ 1.5 ವರ್ಷ ಜೈಲಿನಾಗಿದ್ದೆ ನಾನು. ಅಪೀಲ್ ಹಾಕಿದೆ ನಾನು. ಎಲ್ಲೇ ಸವನೂರು ಕೋರ್ಟ್ನಾಗ ಮನೆ ಕತ್ತಿದ್ನಲ್ಲ, ಆ ಕೇಸ್ನಲ್ಲಿ ನಾನು 4 ವರ್ಷ ಶಿಕ್ಷೆ ಆಯ್ತಲ್ಲ, ಅದನ್ನ ನೋಡಿ ನಾನೇನ್ ಮಾಡಿದೆ, ನಾನೇ ಜೈ ಒಂದು ಅಪೀಲ್ ಹಾಕಿದೆ ನಾನು. ಎಲ್ಲೇ ಧಾರವಾಡ ಜಿಲ್ಲಾ, ಮುಂಚೆ 3 ಜಿಲ್ಲಾ ಒಂದೇ ಜಿಲ್ಲಾ ಆಗಿತ್ತು, ಹಾವೇರಿ, ಗದಗ ಮತ್ತು ಧಾರವಾಡ 17 ತಾಲೂಕಿಗೆ ಒಂದೇ ಜಿಲ್ಲಾ ಇತ್ತು. ಅದರಲ್ಲಿ 3rd ಅಡಿಷನಲ್ ಸೆಷನ್ ಕೋರ್ಟ್ನಾಗ JS ಕುಲಕರ್ಣಿ ಅಂತಂದು ನ್ಯಾಯಾಧೀಶರಿದ್ರು. ಅವ್ರಾಗ ಅಪೀಲ್ ಹಾಕಿದ್ದೆ ನಾನು ಬಳ್ಳಾರಿ ಜೈಲಿದ್ರು. ಅವಾಗ ನನಗೆ ಡೇಟ್ಗೆ ಕೋರ್ಟಿಗೆ ಕರೆಸಿದಾಗ ಅಲ್ಲಿ ಒಬ್ಬ ಕಾಲು ಹ್ಯಾಂಡಿಕ್ಯಾಪ್ಟ್ ವಕೀಲರು ಇದ್ರು, ಚಿರೋಳಿ ಅಂತಂದು. ಅವ್ರು ಹೊಸದಾಗಿ ವಕೀಲರಾಗಿ ಸೇವೆ ಸಲ್ಲಿಸ್ತಿದ್ರು. ಅವಾಗ ನನಗೆ ಕೋರ್ಟಿಗೆ ಬಂದಾಗ ಅವರು ನಾನು ಮಾತಾಡ್ಸಿದ್ರು, ವಕೀಲ ನಡೀತೀನೋ ಅಂತ ಕೇಳಿದ್ರು. ಇಲ್ರಿ ಅಂತ ಅಂದೆ, ನಾನಾ ನಡೆಸ್ತೇನ್ರಿ ಅಂದೆ. ಅವಾಗ ಅದು ಹೆಂಗೆ ನಡೆಸ್ತೀವ ಅಂದ್ರು, ನೀವು ಮಾಹಿತಿ ಕೊಟ್ರೆ ನಾನಾ ಮಾತಾಡ್ತೇನೆ ರೀ, ಯಾಕಂದ್ರೆ ನನ್ನ ಆರ್ಗ್ಯುಮೆಂಟ್ ಯಾರು ಕೇಳೋದ ವಕೀಲರ ಇರೋದಿಲ್ಲ. ಆ ಪೊಲೀಸ್ ಬರ್ದಿದ್ರ ಮೇಲೆ ಇವ್ರು ಆರ್ಗ್ಯುಮೆಂಟ್ ಮಾಡಿದ್ರೆ ನನಗೆ ಅನ್ಯಾಯ ಆಕೈತಿ. ಕತೆ ನನಗೆ ಗೊತ್ತೈತಿ. ನನ್ನ ಕತೆ ಬಿಟ್ಟು ಪೊಲೀಸರ ಕತೆ ತಗೊಂಡು ನೀವು ಹೋದ್ರೆ 190 ಅಪರಾಧಿಗಳು ಬಿಡುಗಡೆ ಆಗ್ತಾರೆ ಹೊರತು ಶಿಕ್ಷೆ ಆಗೋದಿಲ್ಲ. ಆ ಉದ್ದೇಶಕ್ಕೋಸ್ಕರ ನನ್ನ ಆರ್ಗ್ಯುಮೆಂಟ್ ನಾನೇ ಮಾಡ್ತೀನಿ ಅಂದಾಗ ಅವಾಗ ವಕೀಲ ಕೋರ್ಟ್ನಲ್ಲಿ ಅವಕಾಶ ಐತಿ ಮಾಡುವಂತ ಅವ್ರು ನನಗೆ ಹೇಳಿದ್ರು, ಶಿರೋಳಿ ವಕೀಲರು. ಆಯ್ತರ ಅಂದೆ. ಹಾಳಿ ಪೆನ್ನು ಕೊಟ್ಟರು, ಅವರ ತರಿಸಿ ಒಂದು 1/2 ಡಜನ್ ಹಾಳಿ ಕೊಟ್ಟರು, ಪೆನ್ ತರಿಸ್ಕೊಟ್ರು. ನೀನೊಂದು ಅರ್ಜಿ ಬರೀ, ಆ ಮುಖಾಂತರ ಕ್ಷಮೆ ಕೇಳಿ, ಏನಾದರೂ ಶಿಕ್ಷೆ ಆಗಂತ ಪರಿಸ್ಥಿತಿ ಬಂದರೆ ಕಮ್ಮಿ ಶಿಕ್ಷಣ ಆಗ್ಬೋದು ಅಂತಂದು ಕೇಳಿ ಒಂದು ಅರ್ಜಿನೂ ಬರೆಸ್ಕೊಂಡಿದ್ದೆ. ಅವಾಗ ಒಳಗೆ ಹೋದಾಗ ನ್ಯಾಯಾಧೀಶರು ಮುಂದೆ ಕರೆದು, ಏನಪ್ಪಾ ಬಸ್ಯಾ ಬಾ ಇಲ್ಲಿ ಅಂತ ಕರೆದ್ರು. ಅವಾಗ ಏನೋ ನೀನು ಜಡ್ಜ್ ಮನಿನ ಕಳ್ಳತನ ಮಾಡಿ ಅಂತ ನಿನ್ನ ಮೇಲೆ ಕೇಸ್ ಹಾಕಿದ್ದಾರೆ, ಮತ್ತೆ ಈ ಕೇಸ್ ಸವನೂರು ಕೋರ್ಟ್ನಾಗ ವರ್ಗಾವಣೆ ಆಗಿ ಆ ಸವನೂರು ಕೋರ್ಟ್ನಾಗ ವಿಚಾರಣೆ ಕೇಸ್ನ ಟ್ರಯಲ್ ನಡೆದ ಸಂದರ್ಭದಲ್ಲಿ ನೀನು ಪ್ರಶ್ನೆ ಮಾಡಿದಾಗ ನೀ ಕಳ್ಳತನ ಮಾಡಿ ಅಂತಂದು ಒಪ್ಕೊಂಡ್ಬಿಟ್ಟಿಯಲ್ಲೋ, ಅದಕ್ಕೆ ನ್ಯಾಯಾಧೀಶರು ನೀನು 4 ವರ್ಷ ಶಿಕ್ಷೆ ಕೊಟ್ಟಿದ್ದಾರೆ, ಮತ್ತು ನ್ಯಾಯವಾಗಿ ಕೊಟ್ಟಿದ್ದಾರೆ. ಅವರು ಆ ಶಿಕ್ಷೆ ಅನುಭವಿಸ್ಬೇಕಾಗಿತ್ತು. ಬಸ್ಯಾ ಯಾಕೆ ನೀನು ಅಪೀಲ್ ಹಾಕಿದ್ರಿ ಅಂತ ನ್ಯಾಯಾಧೀಶರು ಕೇಳಿದ್ರು. ಅದಕ್ಕೆ ನಾನು ಆರ್ಗ್ಯುಮೆಂಟ್ ಮಾಡಿದೆ. ನೋಡ್ರಿ, ಇವತ್ತು ನಾನು ನ್ಯಾಯಾಧೀಶರು ಒಪ್ಪಿದ್ಕ ಕಾರಣ ಏನಂದ್ರೆ, ಅಲ್ಲಿ ಒಪ್ಪಿದ್ಕ ಕಾರಣ ಏನಂದ್ರೆ ನ್ಯಾಯಾಧೀಶರ ಮನೆ ಕಳ್ತನ ಮಾಡಿದಕ್ಕೆ ಯಾವ ಲಾಯರ್ ನನ್ನ ಕೇಸ್ ಹಿಡಿಲಿಲ್ಲ. ಪೊಲೀಸ್ನವರು ನೀನೇನಾದ್ರು ಒಪ್ಕೊಳ್ಳಿಲ್ಲ ಅಂದ್ರೆ ನಿಮ್ಮ ಮೇಲೆ 100 ಕೇಸ್ ಹಾಕ್ತೀನಿ ಅಂತ ಧಮಕಿ ಹಾಕಿದ್ರು. ಅದಕ್ಕೆ JMFC ಕೋರ್ಟ್ನಾಗ ನನಗೆ ನ್ಯಾಯ ಸಿಗೋದಿಲ್ಲ ಅಂತಂದು ಸತ್ರ ನ್ಯಾಯಾಲಯಕ್ಕೆ ಅಪೀಲ್ ಬಂದ್ರೆ ಅಲ್ಲಿ ನಾನು ಆರ್ಗ್ಯುಮೆಂಟ್ ಮಾಡಿ ನ್ಯಾಯ ಪಡಿಬೋದು ಅಂತಂದು ಆ ಉದ್ದೇಶಕ್ಕೆ ನಾನು ಶಿಕ್ಷೆ ತಗೊಂಡು ಈಗ ಧರ್ಮ ಅಪೀಲ್ ಬರ್ದಿದ್ದೀನಿ ರೀ, ನನಗೆ ಈಗ ಆರ್ಗ್ಯುಮೆಂಟ್ ಮಾಡೋಕೆ ಅವಕಾಶ ಕೊಡಿ ಅಂದಾಗ, ಆಯ್ತಪ್ಪ ನಿನ್ನ ಪರ ವಕೀಲರನ್ನ ಯಾರಾದ್ರೂ ಕರ್ಸಿದ್ಯಾ ಇಡ್ತೀಯಾ ಅಂತ ಕೇಳಿದ್ರು. ನನಗೆ ವಕೀಲ ಇಡೋಂಥ ಶಕ್ತಿ ಇಲ್ರಿ, ದುಡ್ಡು ಕೊಟ್ಟು ವಕೀಲರು ಇಡೋ ಶಕ್ತಿ ಇಲ್ರಿ ಅಂದಾಗ ಸರ್ಕಾರ ವತಿಯಿಂದ ಫ್ರೀ ವಕೀಲರು ಕೊಡ್ತಾರ PP ಅವರು ಅಂದ್ರೆ, ಆ ವಕೀಲರ ಮೇಲೆ ನನಗೆ ನಂಬಿಕೆ ಇಲ್ರಿ ಅಂದೆ. ಯಾಕಂದ್ರೆ ದುಡ್ಡು ಕೊಟ್ಟವನ್ನ ಸರಿಯಾಗಿ ನ್ಯಾಯ ಕೊಡ್ಸಂಗಿಲ್ಲ ಅನ್ನೋದು ನಾನು ಅನುಭವ ತಿಳ್ಕೊಂಡೇನ್ರಿ. ಇನ್ನು ದುಡ್ಡು ಕೊಡ್ದವನ ಯಾವ ರೀತಿ ನ್ಯಾಯ ಕೊಡಿಸ್ತಾನೆ ಅನ್ನೋದಕ್ಕೆ ನನ್ನ ಕೇಸ್ನಲ್ಲಿ ನಾನು ಸ್ವಲ್ಪ ಕಾನೂನು ತಿಳ್ಕೊಂಡಿದ್ದೇನೆ. ನನ್ನ ಆರ್ಗ್ಯುಮೆಂಟ್ ನಾನೇ ಮಾಡ್ತೀನಿ. ನನ್ನ ಸತ್ಯನ ಯಾವ ಪೊಲೀಸ್ನವರು ಖುಷಿ ಹೇಳಿಕೆ ಪಡ್ಕೊಂಡಿಲ್ಲ. 164 ಸ್ಟೇಟ್ಮೆಂಟ್ ಪ್ರತಿಯೊಂದು ಸೆಕ್ಷನ್ಗೆ ಆಗ್ಬೇಕು, ಬರೀ ಅತ್ಯಾಚಾರಕ್ಕೆ ಆಗ್ಬಾರ್ದು. ಇವೆಲ್ಲ ನ್ಯಾಯಾಧೀಶರು, ಯಾಕಂದ್ರೆ ಇವತ್ತು ಪೊಲೀಸ್ನವ್ರು ಕತೆ ಬರೀತಾರ, ಆ ಕತೆ ಒಳಗಡೆ ವಕೀಲರು ವಾದ ಮಾಡೋರು ಆ ಸ್ಪಾಟ್ಗೆ ಹೋಗಂಗಿಲ್ಲ, ಆ ಜಪ್ತು ಪಂಚನಾಮ ಎಲ್ಲಿ ಆಗೈತಿ ಅಲ್ಲಿ ಹೋಗಿ ಸರ್ವೆ ಮಾಡಂಗಿಲ್ಲ. ಹಿಂಗೆ ಪ್ರತಿಯೊಂದು ಕೇಸ್ನಲ್ಲಿ ಹೆಂಗ್ ಪೊಲೀಸ್ನವ್ರು ಇನ್ವೆಸ್ಟಿಗೇಷನ್ ಮಾಡ್ತಾರ ಹಂಗೆ ಲಾಯರು ಮಾಡ್ಬೇಕು. ಮಾಡಿದಾಗನ ಅವ್ರಿಗೆ ಪಾಯಿಂಟ್ಗಳು ಸಿಗ್ತಾವ. ಪಂಚನಾಮ ಅಂದ್ರೆ ಪಂಚನಾಮ ಅಂದ್ರೆ ಏನಪ್ಪಾ ಅಂದ್ರೆ, ಎಲ್ಲಿ ಗುಣ ಆಗಿರ್ತೈತಲ್ಲ, ಅಪರಾಧ ಆಗಿರ್ತೈತಲ್ಲ ಅದಕ್ಕೆ ಪಂಚನಾಮ ಅಂತಾರೆ. ಗುಣ ಪಂಚನಾಮ ಅಂತಾರ. ಸಿಜರ್ ಪಂಚನಾಮ ಅಂದ್ರೆ ಎಲ್ಲಿ ಬಂಗಾರ ಮಾರತಾನ ಅಲ್ಲೇ ರಿಕವರಿ ಮಾಡಿದಾಗ ಅದು ಸಿಜರ್ ಮಾಜೂರ್ ಅಂತಾರ. ಹಂಗೆ ಮತ್ತೆ ಸಾಂದರ್ಭಿಕ ಸಾಕ್ಷಿ, ಪ್ರತ್ಯಕ್ಷ ಸಾಕ್ಷಿ, ಇವೆಲ್ಲ ಪ್ರತಿಕೂಲ ಸಾಕ್ಷಿ ಅಂತಂದು ಇರ್ತಾವ. ಅದರಲ್ಲಿ ಈ ಲೆಕ್ಕದಾಗ ಇದ್ದಾಗ ಆಯ್ತಪ್ಪ ನೀನು ಮತ್ತೆ ಏನ್ ಮಾಡ್ತಿದ್ಯಾ ಅಂತ ಕೇಳಿದ್ರು ಜಡ್ಜ್. ನನ್ನ ಕೇಸಿ ನಾನು ಆರ್ಗ್ಯುಮೆಂಟ್ ಮಾಡ್ತಿದ್ರಿ ಅಂದೆ. PP ಅವ್ರು ಹೇಳಿದ್ರು, ಅವ್ನು ಚಿಕ್ಕವನದನ್ರಿ, ಅವ್ನಿಗೆ ಆರ್ಗ್ಯುಮೆಂಟ್ ಗೊತ್ತಾಗೋದಿಲ್ಲ, ಲಾಯರ್ ಇಡ್ರಿ ಅಂದ್ರೆ. ಗೌರ್ಮೆಂಟ್ ಸರ್ಕಾರಿ ವಕೀಲರು ಅವರು, ದೂರದಾರಿಗೆ ನ್ಯಾಯ ಕೊಡಿಸೋರು ಅವರು. ಈ ಪ್ರೈವೇಟ್ ವಕೀಲರು ಅವರು, ಇವ್ರ ಲೈಸೆನ್ಸ್ ಅಷ್ಟೇ ಇರ್ತೈತಿ, ಇವ್ರಿಗೆ ಸರ್ಕಾರಿ ಸಂಬಳ ಇರೋದಿಲ್ಲ. ಹಂಗಿದ್ದಾಗ ಅವರು ನಾ ಕೊಟ್ಟಿದ್ದನ್ನ ಇದು ಮಾಡ್ಬೇಕು. ಅದಕ್ಕೆ ನಾನು ಒಂದು ಹೇಳ್ತೇನೆ, ಈ ಸರ್ಕಾರಿ ಸಂಬಳ ವಕೀಲರಿಗೂ ಸರ್ಕಾರಿ ಸಂಬಳ ಕೊಟ್ರೆ ಅಮಾಯಕರು ದುಡ್ಡು ಕಳ್ಕೊಳ್ಳೋದು ತಪ್ಪತೈತಿ.
ಯಾಕಂದ್ರೆ ಅವ್ರು ಸರ್ಕಾರ ಸಂಬಳದಲ್ಲಿ ನಾನು ನ್ಯಾಯ ಕೊಡಿಸ್ಬಿಟ್ರೆ ನಾವು ಕಳ್ಕೊಳ್ಳೋದು ತಪ್ಪೈತಿ. ಹೌದು. ಯಾಕಂದ್ರೆ ಇವತ್ತು ಶಾರುಖ್ ಖಾನ್ ಕೇಸ್ ನೋಡ್ರಿ 10 ಕೋಟಿ 20 ಕೋಟಿ ಬರೀ ಚಾರ್ಜ್ ಶೀಟ್ ಓದಾಕ ಕೇಳ್ತಾರ. ಇವತ್ತು ನಮ್ಮಂತ ಅಮಾಯಕರ ಕೇಸ್ ಅದೇ ತರ ಪ್ರಕರಣ ಆತಂದ್ರೆ ನಮ್ಗೆ 10 ಕೋಟಿ ಕೊಟ್ಟು ನ್ಯಾಯ ಕೊಡೋದು ತಗೊಳಕ್ ಆಗಂಗಿಲ್ಲ. ಹೀಗೆ ಡಿಮಾಂಡ್ ಮೇಲೆ ಡಿಮಾಂಡ್ ಹೊಂಟ್ಬಿಟ್ಟೈತಿ. ಅದಕ್ಕೋಸ್ಕರ 4 ಕೇಸ್ ಇದ್ರೆ ಪೇಡ್ ಕಾರಣ ಮೇಲೆ ಅಂತ ವಕೀಲರು ಅದಾರ. ಎಲ್ಲ ವಕೀಲರು ಕೆಟ್ಟದಾರಲ್ಲ, ಕೆಡ್ಸೋರ್ನ ನಾವು ಒಳಗೆ ಇಟ್ಕೊಂಡು ನೀವು ಕೆಡಕತ್ತಿರಲ್ಲ, ಅದಕ್ಕೆ ನೀವು ಕೆಟ್ಟವ್ರು ಅಂತ ನಾ ಹೇಳ್ಬೇಕಾಗತ್ತೆ. ಅದರಿಂದ ಇವತ್ತು ನ್ಯಾಯಾಲಯದಲ್ಲಿ ನನ್ನ ಕೇಸಿನ ಆರ್ಗ್ಯುಮೆಂಟ್ ಮಾಡ್ತೀನಿ ರೀ ಅಂದಾಗ ಆಯ್ತು ಬಸ್ಸೆ ಏನು ಮಾಡ್ತೀವಿ ಮಾಡು ಅಂದ್ರು. ಅವಾಗ ಸರಿ ಇಲ್ಲ ಲಾಯರ್ ಇಡು ಅಂದ್ರೆ ಲಾಯರ್ ಇಡಂಗಿಲ್ರಿ ನಾನು ವಾದ ಮಾಡ್ತೀನಿ ಅಂದಾಗ ನೀ ಲಾಯರ್ ಇಡ್ಲೇಬೇಕಂತಂದು ಪಿ ಅವ್ರು ಹಠ ತೊಟ್ಟಾಗ ಸರಿ ನಾ ಲಾಯರ್ ಇಡ್ತೇನೆ ರೀ, ಆದ್ರೆ ಆ ಕೇಸ್ನಲ್ಲಿ ನೀವು ವಾದ ಮಾಡ್ರಿ, ನನಗೆ ವಾದ ಮಾಡಿ ತೀರ್ಪು ನ್ಯಾಯಾಧೀಶರು ಸಿಗ್ಲಿ ಬಸ್ಸೆ ನೀವು ಬಿಡುಗಡೆ ಅಂತಂದು ಹೇಳಿದ್ರೆ ಮಾತ್ರ ಅದನ್ನ ಸ್ವೀಕರಿಸ್ತೇನೆ. ನಾನು ಒಂದ್ ವೇಳೆ ಶಿಕ್ಷೆ ಕೊಡ್ತೇನೆ ಅಂದ್ರೆ ನೀವೇನ್ ನೇಮಕ ಮಾಡಿರ್ತಾರ ಲಾಯರ್ ಅವ್ರಿಗೆ ಶಿಕ್ಷೆ ಕೊಡ್ಬೇಕು ಅಂದೆ ನಾನು. ಹೌದೌದು, ನಾನೇ ಕಂಡೀಷನ್ ಹಾಕಿದೆ. ಅವಾಗ ಎಲ್ಲ ಲಾಯರ್ಗಳು ಯಾರು ಎದ್ದು ಬರ್ಲಿಲ್ಲ. ಅವಾಗ ಆ ಕೇಸ್ಗೆ ನಾನು ಆರ್ಗ್ಯುಮೆಂಟ್ ಮಾಡಿದೆ. ಅವಾಗ ಅಲ್ಲಿ ಆರ್ಗ್ಯುಮೆಂಟ್ ಏನಾಗ್ತಪ್ಪ ಅಂತಂದ್ರೆ ಅಲ್ಲೊಂದು 3 ಐಟಮ್ಸ್ಗಳು ಇದ್ವು ಜಡ್ಜ್ ಮನೆ ಕಳ್ತನ ಮಾಡಿದ್ದು. ಒಂದೇದ್ದು ಸೂಟ್ ಕೇಸ್, ಅದು 2.5 ಫೂಟ್ ಅಗ್ಲ 2.5 ಫೂಟ್ 2 ಫೂಟ್ ಉದ್ದ ಎತ್ತರ 2.5 ಫೂಟ್ ಅಗ್ಲ ಇತ್ತು ಸೂಟ್ ಕೇಸ್. ಆದ್ರೆ ಆ ಕಂಪ್ಲೇಂಟ್ ನಲ್ಲಿ ಏನಿತ್ತು ಅಂದ್ರೆ ಜಡ್ಜ್ ಮನೆ ಸಿಗ್ಲಿ ಬಸ್ ಕಿಟಕಿಯಲ್ಲಿ 11 ಇಂಚ್ ಗ್ಲಾಸ್ ಹೊಡೆದು ಅದ್ರಲ್ಲಿ ಇಳಿದು ಕಳ್ತನ ಮಾಡ್ಕೊಂಡು ಹೋಗಿದ್ದಾನ ಅಂತಂದು ಕಂಪ್ಲೇಂಟ್ ಇತ್ತು. ಆದ್ರೆ ಅದನ್ನ ನಾನು ಕ್ರಾಸ್ ನಲ್ಲಿ ಕೇಳಿದೆ, ಇವ್ರು ಇಂತಿಂತ ಕೇಸ್ ಹಾಕಿದ್ದಾರೆ, ಈ ತರ ಕೇಸ್ ಹಾಕಿ ನನಗೆ ಶಿಕ್ಷೆ ಕೊಟ್ಟಾರಲ್ರಿ. ಈಗ 11 ಇಂಚ್ ಗ್ಲಾಸ್ನಾಗ ಆರೋಪಿ ಇಳಿಲಿಕ್ಕೆ ಚಾನ್ಸಸ್ ಐತಿ, ಇಳಿಬಹುದು. ಆದ್ರೆ ಈ 2.5 ಫೂಟ್ ಸುತ್ತ ಕೇಸ್ ಅದ್ರಲ್ಲಿ ಹೆಂಗ್ ಪಾಸ್ ಆತು? ಆಗಕ್ ಚಾನ್ಸ್ ಇಲ್ಲ. ಅಂದ್ ಬಳಿಕ ಮನೆ ಕಳ್ತನ ಆಗಿಲ್ಲ. ಮತ್ತೊಂದು ಬೀಗನ ಸೀಜ್ ಮಾಡಿದ್ದೀರಿ, ಬೀಗದ ಕಾಯಿನ ಅದನ್ನ ಕೋರ್ಟ್ ನಲ್ಲಿ ಇಟ್ಟಿರಿ. ಈ ಬೀಗದ ಕಾಯಿ ನೀನ ಬೀಗ ಹೊಡೆದಿನ ಅಂತ ಕೇಳ್ತಾರ. ಆದ್ರೆ ನಾ ಬೀಗ ಹೊಡೆದೇನೆ ಬಿಟ್ಟೇನೆ ನನ್ಗೆ ಗೊತ್ತಿಲ್ಲ, ಯಾರು ಹೊಡೆದಿರ್ತಾರೋ ಗೊತ್ತಿಲ್ಲ. ಆದ್ರೆ ಈ ಬೀಗದ ಕಾಯಿ ಇವ್ರದೇ ಅಂತಂದು ಹೆಂಗ್ ಹೇಳ್ತೀರಿ ನೀವು? ಆ ಪಂಚನಾಮ ಮಾಡಂತ ಸಂದರ್ಭದಲ್ಲಿ ಆ ಬೀಗದ ಕಾಯಿ ಸೀಜ್ ಮಾಡಿದ್ರಲ್ಲ, ಆ ಬೀಗದ ಕಾಯಿ ಕೀ ಆ ಮಾಲಕ್ ನಂತಲ್ಲಿ ಇರ್ತೈತಿ. ಅದನ್ನ ಏನಾದ್ರೂ ನೀವು ರಿಕವರಿ ಮಾಡ್ಕೊಂಡು ಈ ಕೇಸ್ ನಲ್ಲಿ ಇದು ಒಂದು ಸಾಕ್ಷಿ ಆಗತ್ತೆ ಅಂತಂದ್ರೆ ಏನಾದ್ರೂ ಇಟ್ಟಿದ್ರಿಂದ ಅಂತ ಕೇಳಿದೆ. ಅದು ಯಾವ್ದು ಇಟ್ಟಿಲ್ಲ ಅಂದ್ರೆ ಕೀ ಇಸ್ಕೊಂಡಿದ್ದಿಲ್ಲ, ಸೀಜ್ ಮಾಡಿದ್ದಿಲ್ಲ. ಅವಾಗ ಮತ್ತೆ ಇದು ಎಲ್ಲೇ ಫುಟ್ಪಾತ್ ನಲ್ಲಿ ಸಿಗ್ತಾವ, ಪೊಲೀಸ್ ಸ್ಟೇಷನ್ ಬೇಕಾದಷ್ಟು 3 ಬೀಗ ಸಿಗ್ತಾವ, ಅದನ್ನ ತಗೊಂಡು ಒಂದು ಪ್ರಕರಣ ಮುಚ್ಚಾಕಕ್ಕೆ ಬೇರೆ ಆರೋಪಿ ಮೇಲೆ ಕೇಸ್ ಹಾಕಿರ್ಬೋದು ನೀವು, ಅದಕ್ಕೆ ಏನು ಸಂಬಂಧ ಇಲ್ಲ ಅಂತಂದು ನಾನು ಅದನ್ನ ಇದು ಮಾಡಿದೆ. ಆಮೇಲೆ ಐಟಮ್ಸ್ಗಳು ಬಂಗಾರ ಇದ್ವು. ಬಂಗಾರ ಇದ್ದಾಗ ಈ ಬಂಗಾರ ತೋರಿಸಿ ಈ ಬಂಗಾರದ ಐಟಮ್ಸ್ಗಳು ಅದಲ್ಪ ಮತ್ತ ಅಂತ ಕೇಳಿದ್ರು. ಅದಕ್ಕೆ ನಾ ಕೇಳಿದೆ, ಇದನ್ನ ವಾದದಲ್ಲಿ ಕೇಳ್ಬೇಕಂದ್ರೆ ಇವತ್ತ ಆರ್ಗ್ಯುಮೆಂಟ್ ನಲ್ಲೇ ಕೇಳ್ತೀನಿ, ಇದಕ್ಕೇನಾದ್ರೂ ಬಂಗಾರದ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಇಷ್ಟು ಬಂಗಾರ ಹೋಗಿತ್ತು ಅಂತಂದು ಅವ್ರೇನಾದ್ರೂ ರಸೀತಿ ಮುಖಾಂತರ ಏನಾದ್ರು ಕಂಪ್ಲೇಂಟ್ ಕೊಟ್ಟಾರನು ಅಂತ ಕೇಳಿದೆ. ರಸೀತಿ ಏನಿಲ್ಲ, ಅವು ಗಿಫ್ಟ್ ಬಂದಿತ್ತು ಅಂತಂದು ಅದ್ರಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಅವಾಗ ಗಿಫ್ಟ್ ಯಾರ್ದೇ ಒಂದು ನ್ಯಾಯಾಧೀಶರ ಮನೆಗೆ ಆಧಾರವಿಲ್ಲದ ವಸ್ತು ಇದ್ರೆ ಅದು ಅಪರಾಧನ ಅಂತ ನಾ ಹೇಳ್ಬೇಕಾಗತ್ತೆ. ಅಂತ ವಸ್ತುಗಳು ಇಟ್ಕೊಂಡು ಈ ತರ ಕಂಪ್ಲೇಂಟ್ ಕೊಡೋದು ತಪ್ಪಾಗುತ್ತೆ. ಇದಕ್ಕೂ ನನಗೂ ಯಾವ ಸಂಬಂಧ ಇಲ್ಲ ಸ್ವಾಮಿ. ನಾನೊಬ್ಬ ನಿರಪರಾಧಿ. ನಾನು ಸಿನಿಮಾ ನೋಡಕ್ಕೆ ರಾತ್ರಿ 12 ಗಂಟೆ ಪಿಕ್ಚರ್ ಬಿಟ್ಟಾಗ ನನ್ನ ಊರಿಗೆ ನಾನು ಬರೋ ಮುಂದೆ ಬಸ್ ಸ್ಟ್ಯಾಂಡ್ ಹಿಡಿದು ಈ ಕೇಸ್ ಹಾಕಿದ್ದಾರೆ ಸ್ವಾಮಿ, ನನಗೆ ಈ ಕೇಸ್ಗೆ ಸಂಬಂಧ ಇಲ್ಲ ಅಂದಾಗ ಎಷ್ಟು ಓದಿಪ್ಪ ಬಸ್ಸ ಅಂತ ಕೇಳಿದ್ರೆ 9ನೇ ಕ್ಲಾಸ್ ಓದೇನ್ರಿ ಅಂದೆ. ನೋಡ್ರಿ 9ನೇ ಕ್ಲಾಸ್ ಮುಂದೆ ನಿಮ್ ಲಾ ಎಲ್ಲಿ ಹೋಯ್ತು? ನೋಡ ಅವ್ನು ಹೆಂಗ ಆರ್ಗ್ಯುಮೆಂಟ್ ಮಾಡ್ದ. ಆಯ್ತಪ್ಪ ನೀನ್ ಜಡ್ಜ್ಮೆಂಟ್ ಕಳಿಸ್ಕೊಡ್ತೀನಿ ಹೋಗ ಅಂತಂದು ನನಗೆ ಅವ್ರು ಕಳಿಸ್ಕೊಟ್ರು ಬಳ್ಳಾರಿ ಜೈಲಿಗೆ. ಬಳ್ಳಾರಿ ಜೈಲಿಗೆ ಹೋದೆ. 3 ದಿನಕ್ಕೆ ಕೇಸ್ನಿಂದ ನೀನ್ ಬಿಡುಗಡೆ ಮಾಡಿದಾರಪ್ಪ, ಬಾ ಬಟ್ಟೆ ತಗೊಂಡು ಹಾಸಿಗೆ ತಟ್ಟಿ ತಗೊಂಡು ಅಂದ್ರೆ ಖುಷಿ ಆಗ್ಬಿಡ್ತು. ಅಲ್ಲಿಂದ ಹೊರಗೆ ಬಂದೆ. ಹೊರಗೆ ಬಂದೆ. ಆಮೇಲೆ ಮುಂಚೆ ನ್ಯಾಯಾಧೀಶ ಎಷ್ಟು ವರ್ಷ? 4 ವರ್ಷ ಶಿಕ್ಷೆ ಕೊಟ್ಟಿದ್ರು. ಅದರಲ್ಲಿ ಮತ್ತೆ 2 ವರ್ಷ ಜೈಲ್ನಾಗ ಉಳಿದ್ಬಿಟ್ಟಿದ್ದೆ. ಮತ್ತೆ ಈ ಅಪೀಲ್ ಹಾಕಿ ಇಷ್ಟು ದಿನಕ್ಕೆ ನನಗೆ ಬಿಡುಗಡೆ ಆಯ್ತು.